ಬಿಡ್ತದೆ ಹಂಗೆ ನೋಡಿ ಇಲ್ಲಿ. ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಮ್ಮ ಫೇವ್ರೆಟ್ ಮಾವಿನ ಮರದಲ್ಲಿ ಕಾಡು ಮಾವಿನ ಹಣ್ಣು ಅಂತ ಹೇಳ್ತೀವಲ್ಲ, ಅದನ್ನು ಕಾಡು ಮಾವಿನ ಹಣ್ಣು ಹೆರ್ಕೋಕೆ ಹೋಗ್ತಾಯಿದ್ದೀನಿ. ಬನ್ನಿ ನೋಡೋಣ ಎಷ್ಟಿದ್ದಾವೆ ಅಂಥೇಳಿ. ಇದು ನಮ್ಮ ದೇವಸ್ಥಾನದ ಪಕ್ಕದಲ್ಲಿರೋ ಒಂದು ಸಣ್ಣ ಮಾವಿನ ಮರ. ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಮಾವಿನ ಹಣ್ಣು. ಏನಾಗಿರುತ್ತೆ ಅಂದರೆ ಕೆಳಗಡೆ ಬಿದ್ದು ನೆಲದಲ್ಲಿ ಹುಗಿದೋಗಿರ್ತವೆ, ಯಾಕಂದರೆ ಅಲ್ಲಿ ಹುಲ್ಲು ಮತ್ತು ಮಣ್ಣು ಎಲ್ಲ ಇದೆಯಲ್ಲ, ಕಳೆದೋಗಿರ್ತವೆ. ಒಂದು ಸ್ವಲ್ಪ ಚಿಕ್ಕ ಮಾವಿನ ಹಣ್ಣು ಸಿಗ್ಬೋದು, ಬೇರೆ ಕಡೆ ನೋಡಿದ್ರೆ ಸಿಗ್ತವೆ. ಜಾಸ್ತಿ ಬಿಟ್ಟಿಲ್ಲ ಈ ಸರಿ, ಸ್ವಲ್ಪನೇ ಬಿಟ್ಟಿದ್ದಾವೆ. ಇಲ್ಲಿದ್ದಾವೆ ನೋಡಿ ಈ ಥರ. ಇದು ಒಳ್ಳೆ ಚೆನ್ನಾಗಿದೆ ಈ ಮಾವಿನ ಹಣ್ಣು. ಹಿಂಗೆ ಸೊನೆನ ಹಿಂಗೆ ತಕ್ಕೊಂಡು ಸಖತ್ತಾಗಿದೆ ಕಲ್ಲರ್ ನೋಡಿ. ಈ ಥರನೇ ನಾವು ಜೂನ್ ತಿಂಗಳಲ್ಲಿ ಮಾವಿನ ಹಣ್ಣಿನೆಲ್ಲ ಹೆರ್ಕೊಂಡು ಹೋಗಿ ಗೊಜ್ಜು ಮಾಡೋದು, ಇಲ್ಲಿದ್ರೆ ಎಲ್ಲೇ ತಿಂತಾಯಿದ್ದು ನಾವು ಚಿಕ್ಕವರಿಗಿರಾಗ. ಇದು ದೇವಸ್ಥಾನದ ಹತ್ತಿರ ಇದೆ, ದೇವಸ್ಥಾನ ನಮ್ಮದು. ಇದು ದೇವಸ್ಥಾನದ ಪಕ್ಕದಲ್ಲೇ ಇರೋ ಮರ. ಸಖತ್ ಟೇಸ್ಟ್ ಇರ್ತಿತ್ತು. ನೋಡೋಣ, ಇದು ಟ್ರೈ ಮಾಡೋಣ. ತುಂಬ ವರ್ಷ ಆದಮೇಲೆ ಟ್ರೈ ಮಾಡ್ತಿದ್ದೀನಿ. ವಾ, ಇದು ಕಾಡು ಮಾವು ಅಂತಾರೆ ಇದಕ್ಕೆ. ಸಖತ್ತಾಗಿ ಟೇಸ್ಟಾಗಿದೆ. ಆದರೆ ಇದರಲ್ಲಿ ಮೇಯ್ನ್ ಏನಂತ ಹೇಳಿದ್ರೆ ಇದಿರುತ್ತಲ್ಲ, ಈ ಬಲೆ ಇದೆಯಲ್ಲ, ಅದು ಜಾಸ್ತಿ ಇರುತ್ತೆ, ಖಂಡ ಕಮ್ಮಿ ಇರುತ್ತೆ. ಅದ್ರ ಟೇಸ್ಟ್ ಮಾತ್ರ ಈ ಪೇಟೆಯಲ್ಲಿ ಸಿಗುತ್ತಲ್ಲ ಆ ಮಾವಿನ ಹಣ್ಣಿನಕ್ಕಿಂತ ಚೆನ್ನಾಗಿರುತ್ತೆ. ನೋಡೋಣ ಇನ್ನೂ ಒಂದೆರಡೆಲ್ಲ ಸಿಗ್ತಾವ ಅಂತ. ಇದು ಕಂಪದ ಗದ್ದೆ ಹುಗಿದೋಗಿರ್ತಾವೆ, ಬಿದ್ದು ಕೆಳಗೆ ಬಿದ್ದು ಸೀದಾ ನೆಲದೊಳಗೆ ಅಂದರೆ ಕೆಸರೊಳಗೆ ಹೋಗಿರ್ತಾವೆ. ಹುಡುಕ್ತಾರೆ ಸಿಗ್ಬೇಕಾದ್ರೆ. ಕೆಳಗಂತೂ ತುಂಬ ಕಂಪ, ಅಲ್ಲಿ ಬಿದ್ದರೂ ಸಿಗೋದಿಲ್ಲ. ಅಲ್ಲೆಲ್ಲ ಬಿದ್ದವೆ. ಆದರೆ ನೋಡೋಣ, ಇಳಿದು ನೋಡ್ತೀನಿ ಹೆಂಗೆ ಹಾಳಾಯ್ತಂತ. ಆಳ ಇರಬೇಕು ಅನಿಸುತ್ತೆ ನೋಡಿ. ಹಾಲು ಇಷ್ಟಿಷ್ಟು ಹುಗ್ಗತ್ತಿಗಿದೆ. ನೋಡಿ ಈ ಥರ ಬಿದ್ದಿರ್ತಾವೆ ಮಾವಿನ ಹಣ್ಣು. ಮಾತ್ರ ಟೇಸ್ಟ್ ಅಲ್ಟಿಮೇಟ್ ಆಗಿದೆ. ಸಮಯ ತಕ್ಕೊಂಡು ಜಾಸ್ತಿ ಹಿಂಗೆ ಓದ್ತಕ್ಕೆ ಹೋದ್ರೆ ಹೊರಗಡೆ ಬಂದುಬಿಡ್ತದೆ ಹಂಗೆ ನೋಡಿ ಇಲ್ಲಿ. ವಾ, ಕಲರ್ಫುಲ್. ಸಾಕತ್ತಾಗಿದೆ ಟೇಸ್ಟು. ಇದ್ರ ವಿಶೇಷ ಏನಂತ ಹೇಳಿದ್ರೆ, ಒಂದೊಂದು ಮರದ್ದು ಹಣ್ಣು ಒಂದೊಂದು ಥರ ಟೇಸ್ಟ್ ಬರುತ್ತೆ, ಯುನೀಕ್ ಆಗಿರ್ತವೆ. ಇದು ಒಂಥರ ಹುಳಿ ಸ್ವಲ್ಪ ಇದೆ, ಸ್ವೀಟು ಹಾಗೆ ಇದೆ. ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ. ಇನ್ನೂ ಒಂದು 2 ಸಿಗಲಿ ಅಂತ ಕೊಡ್ತಾ ಇದ್ದೀನಿ. ಕೆಲವೊಂದು ಈ ಕಡೆ ದೂರನೇ ಹೋಗಿರ್ತವೆ. ಇದನ್ನು ಹೆರ್ಕೋಗಿ ಗೊಜ್ಜು ಮಾಡ್ತಾರೆ. ಸ್ವಲ್ಪ ಇದು ಜೀರಿಗೆ ಮೆಣಸು ಮತ್ತು ಉಪ್ಪು ಎಲ್ಲ ಹಾಕಿ ಸಖತ್ತಾಗಿ ಗೊಜ್ಜು ಮಾಡ್ತಾರೆ. ತುಂಬ ಸ್ವೀಟ್ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ ಇದು. ವೆಜ್ ತಿಂತಾರಲ್ಲ ಅವರಿಗೆ ಇಷ್ಟ ಆಗುತ್ತೆ, ನಮಗೆ ಇಷ್ಟ ಆಗೋದಿಲ್ಲ ಅದು. ನೋಡಿ, ಇದು ಕಲರ್ ಡಿಫ್ರೆಂಟ್ ಆಗಿದೆ. ಫುಲ್ ಸ್ವಲ್ಪ ಜಾಸ್ತಿ ಎಲ್ಲೋ ಇದೆ ಇದು. ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಸ್ವಲ್ಪ ಹುಳಿ ಜಾಸ್ತಿ ಇದೆ ಇದು.
ಕಂಪೇರ್ ಅಷ್ಟು ಚೆನ್ನಾಗಿಲ್ಲ ಇದು ತಿನ್ನೋಕ್ಕೆ. ಇನ್ನೊಂದು ಮರಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇದು 2-3 ಮರ ಒಟ್ಟಿಗೆ ಇದ್ದಾವೆ. ಇದರಲ್ಲಿ ಯಾವುದೋ ಒಂದು ಭಟ್ರು ಹೇಳಿದ್ರು ಚೆನ್ನಾಗಿದೆ ಅಂತ. ಒಳ್ಳೆ ಇದರಲ್ಲಂತೂ ಈಗಿನ ದನ ಬಂದಿಲ್ಲ, ಒಳ್ಳೆ ಇದ್ದಾವೆ. ಹುಡುಗಿ ಬಿದ್ದಿದೆ ಒಳ್ಳೊಳ್ಳೆ ಮಾವಿನ ಹಣ್ಣು. ಸ್ವಲ್ಪ ಕಾಯಿದೆ ಇದು. ನಿನ್ನೆ ದನ ಬಂದು ಎಲ್ಲ ಹೆಕ್ಕಿವೆ. ಇವತ್ತು ರಾತ್ರಿ ಬಿದ್ದವು ಮಾತ್ರ ಸಿಗ್ತಾವೆ. ಚೆನ್ನಾಗಿದೆ ಇದು, ಫುಲ್ ಹಣ್ಣಾಗಿದೆ. ಇದು ಚೆನ್ನಾಗಿದೆ. ಇದರಲ್ಲಿ ತೊಳ್ಕೊಂಡು ಎತ್ತಿನ ಇದೊಂದು ನಮ್ಮ ಫೇವ್ರೇಟ್ ಇತ್ತು, ಅದು ಅರೆ ಕಡ್ದು ಬಿಟ್ಟಿದ್ದಾರೆ. ಇದರಲ್ಲಿ ಜಾಸ್ತಿ ಇಲ್ಲ, ಅರೆ ಕಡ್ದು ಬಿಟ್ಟಾರೆ. ಇದೇ ಬೇರೆ ಜಾತಿ ಮಾವಿನ ಹಣ್ಣು. ಇವೆರಡು ಜಾತಿ ಮಾವಿನ ಹಣ್ಣು ಇದ್ದಾವೆ. ನೀರಲ್ಲಿ ತೊಳ್ಕೊಂಡು ಟೇಸ್ಟ್ ಇಟ್. ಕಂಪದ ಗದ್ದೆ ಆಗಿರೋದ್ರಿಂದ ಎಲ್ಲ ಕಡೆ ನೀರೇ ಇದೆ ಫುಲ್ಲು ನೋಡಿ. ಇದು ಸೇಮ್ ಪೆಟ್ರೋಲ್ ಥರ ಆಗುತ್ತೆ ನೋಡಿ. ಇಲ್ಲಿ ಸೊನೆ ಬಿಟ್ಟದ್ದು ನೋಡಿ. ಪೆಟ್ರೋಲ್ ಅದಕ್ಕೆ ಅದನ್ನು ತಕ್ಕೊಂಡು ತಿಂದರೆ ಅದು ಟೇಸ್ಟ್ ಬರೀ ಸ್ವೀಟ್ ಮಾತ್ರ ಉಳಿಯುತ್ತಿತ್ತು. ನೋಡಿ, ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಕಲರ್ ಅನಿಸ್ತಿದೆ. ತಿಂದು ನೋಡ್ತೀನಿ ಹೆಂಗಿದೆ ಅಂತ. ಚೆನ್ನಾಗಿದೆ. ಆದರೆ ಇದರಲ್ಲಿ ಇಲ್ಲಿ ಜಾಸ್ತಿ ಬೀಜನೇ ಜಾಸ್ತಿ ದೊಡ್ಡ ಇದೆ ನೋಡಿ. ಇಲ್ಲಿ ಟೇಸ್ಟ್ ಮಾತ್ರ ಮಸ್ತಿದೆ. ಇವಾಗ 2 ತಿಂದಿದ್ದಕ್ಕಿಂತಲೂ ಇದು ಚೆನ್ನಾಗಿದೆ. ಇದು ಮತ್ತೊಂದು. ವಾ, ಹೆಂಗಿದೆ ನೋಡಿ ಕಲರ್. ಪಲ್ಪು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ. ಕಲರ್ ನೋಡಿ ಹಿಂಗೆ ಸಕ್ಕತ್ತಾಗಿ ಬನ್ನಿ ಕಲರ್. ವಾವ್, ಕಾಡು ಮಾವು. ಒಂದೊಂದು ಥರ ಟೇಸ್ಟಪ್ಪ. ಫುಲ್ ಎಲ್ಲೋ ಇದೆ ಇದು. ಇದು ಹುಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್ ಫ್ರೆಂಡ್ಸ್.